ಹಾಗೆಯೇ ರಕ್ಷಿತಾ, ಈಗ ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವಿಟಿ ಇದೆಯೋ ಮನೆ ಒಳಗಡೆ ಒಂದಷ್ಟು ಮಂದಿ ಒಂದಷ್ಟು ವಿಚಾರಗಳ ಬಗ್ಗೆ ನೆಗೆಟಿವ್ ಕೂಡ ಆಯಿತು. ಅಂದರೆ ಅವರು ಮಾತನಾಡೋ ರೀತಿಯಲ್ಲಿರಬಹುದು ಅಥವಾ ಬೇರೆಯವರು ಮಾಡಿದಂತಹ ತಪ್ಪುಗಳನ್ನು ಹೈಲೈಟ್ ಮಾಡಿಕೊಂಡು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದಾರೆ, ಅದರಿಂದನೇ ರಕ್ಷಿತಾ ಇವತ್ತು ಮನೆಯಲ್ಲಿ ಇರೋದು ಅನ್ನೋ ಮಾತುಗಳು ಕೂಡ ಕೇಳಿಬಂತು. ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಅದೇ ಅವರ ಪರ್ಸೆಪ್ಷನ್ ಅಲ್ವಾ. ಅವರು 10, 100 ಹೇಳ್ತಾ ಇರ್ತಾರೆ, ಒಂದೊಂದು ಹೇಳ್ತಾ ಇರ್ತಾರೆ. ಎಲ್ಲರಿಗೆ ನಾನು ಉತ್ತರ ಕೊಟ್ಟರೆ ಅಷ್ಟೇನೆ. ಬಟ್ ಉತ್ತರ ಎಲ್ರಿಗೂ ಕೊಟ್ರಿ, ಯಾರನ್ನೂ ಬಿಡಲಿಲ್ಲ. ಹೌದು, ಯಾವಾಗ ಬೇಕು ಆ ಟೈಮಲ್ಲಿ ಕೊಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಎಂತೆಂತ ಹೇಳಿದರೆ ನಾವೇ ಆ್ಯಕ್ಚುಲಿ ಇದೇ ಆಗೋದು. ಎಲ್ಲ ನೀವು ಸುಮ್ಮನೆ ಎಂತೆಂತ ಹೇಳಿದ್ರೆ ನೀವು ಯಾಕೆ ನಿಮ್ಮ ಇದೆ ಹಾಳು ಮಾಡೋದು? ನನಗೆ ನಮ್ಮ ನೆಮ್ಮದಿಗೆ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಐ ಡೋಂಟ್ ಕೇರ್ ನೀವು ಎಂತ ಕೂಡ ಹೇಳಿ. ಲೈಕ್ ಓಕೆ, ಇವಾಗ ಮಾತು ಅನ್ನೋದು ಇದೆಯಲ್ಲ ರಕ್ಷಿತಾ, ಮಾತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಒಂದು ಮಾತು ಇದೆಯಲ್ಲ, ಆ ವ್ಯಕ್ತಿನ ಒಳ್ಳೆಯವನಾಗೂ ಮಾಡುತ್ತೆ, ಕೆಟ್ಟವನಾಗೂ ಮಾಡುತ್ತೆ. ನಿಮಗೆ ಮನೆ ಒಳಗಡೆ ಯಾರ ಮಾತಿಂದ ತುಂಬ ಹರ್ಟ್ ಆಯಿತು ಅಂತ? ನಾವು ತುಂಬ ಇನ್ಸಿಡೆಂಟ್ಸ್ ನೋಡಿದ್ದೀವಿ, ವರ್ಡ್ಸ್ಗಳನ್ನ ಕೇಳಿದ್ದೀವಿ. ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವುದು ಪರ್ಸ್ನಲಿ ತುಂಬ ಹರ್ಟ್ ಆಯಿತು ಅಂತ? ಇವತ್ತೇ ನಾನು ನಿಮಗೆ ಹೇಳಲ್ಲ, ಪರ್ಸ್ನಲಿ ಹಾಗೆ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಒಂದೊಂದು ಸಿಚುವೇಶನಲ್ಲಿ ಆ ಒಂದು ಎಂತ ಹೇಳಿಬಿಡ್ತಾರೆ. ಓಕೆ, ಆ ಹೇಳಿಬಿಟ್ಟ ನಂತರ ಒಂದು 5 ನಿಮಿಷದಲ್ಲಿ ಸ್ವಲ್ಪ ದುಃಖ ಆಗುತ್ತೆ, ಸ್ವಲ್ಪ ಕಣ್ಣೀರು ಬರುತ್ತೆ ಮ್ಯಾಮ್. ಬಟ್ ಆ 5 ನಿಮಿಷ ನಂತರ 10 ನಿಮಿಷದಲ್ಲಿ ನಮಗೆ ಅದು ಎಂತ ಆಯಿತು ಅಂತಲೇ ಗೊತ್ತಾಗಲ್ಲ. ಓಕೆ, ಇವತ್ತು ಹಾಗೆ ಗಲಾಟೆ ಮಾಡ್ತೀವಿ ಅಂದರೆ ನಾವು ಮುಖ ಕೂಡ ನೋಡಲಿಕ್ಕೆ ಇಷ್ಟಪಡಲ್ಲ. ಬಟ್ ರಾತ್ರಿ ನಾವು ಬೆಳಿಗ್ಗೆ ಆಗಲಿ ತುಂಬ ಒಂದೇ ತಟ್ಟೆದಲ್ಲಿ ಊಟ ಮಾಡೋದು, ಹಾಗೆ ರಿಲೇಷನ್ ಇರುತ್ತೆ. ಸೊ ನನಗೆ ಎಂತ ಅನಿಸುತ್ತೆ ಅಂದರೆ ನನ್ನ ಫುಲ್ಲು ಜರ್ನಿ ಇತ್ತಲ್ವ ಬಿಗ್ ಬಾಸ್ ಜರ್ನಿ ಬೇಜಾರು ಜಸ್ಟ್ ಒಂದು ಮಿಂಚಾಗೆ ಆಗ್ಬೋದು. ಬಟ್ ಮನಸ್ಸಲ್ಲಿ ಸತ್ಯ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನನಗೆ ಬೇಜಾರೇ ಆಗಲಿಲ್ಲ. ಐ ವಾಸ್ ಲೈಕ್ ಓಕೆ, ಅವರು ಕೂಡ ಹೇಳ್ತಾರೆ ಬಡ ಬಡ ಬಡ, ನಾನು ಕೂಡ ಬಡ ಹೇಳ್ತೀನಿ. ಇಟ್ ವಾಸ್ ಅ ಮ್ಯೂಚುವಲ್ ಗಲಾಟೆ. ಸೊ ಐ ಡೋಂಟ್ ಥಿಂಕ್ ಸೊ ಅದೇ ನನಗೆ ಎಂತ ಹರ್ಟ್ ಆಯಿತು. ಬಿಕಾಸ್ ಯಾರು ನನಗೆ ಹರ್ಟ್ ಮಾಡಲಿಕ್ಕೆ, ಅಂದ್ರೆ ನಿಮ್ಮ ಪ್ರಕಾರ ಈಗ ಅಲ್ಲಿ ಆಟ ಅಷ್ಟೇ ಆಗಿರೋದು, ಪರ್ಸನಲಿ ಯಾರು ಯಾರನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ ಅಥವಾ ಮಾಡುವಂತಹ ಮನಸ್ಥಿತಿನೂ ಇರಲಿಲ್ಲ ಅಂತ ಹೇಳಿ? ಇಲ್ಲ ಮ್ಯಾಮ್, ಅದೇ ಟಾರ್ಗೆಟ್ ಅಲ್ಲ. ಅದೇ ಹೆಂಗ ಗೊತ್ತುಂಟ, ಒಂದು ಸಿಚುವೇಶನ್ ಹೆಂಗ ಇರುತ್ತೆ ಗೊತ್ತುಂಟ, ಅದೇ ನಿಮಗೆ ಗೊತ್ತಾಗಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಸಿಚುವೇಶನ್. ಫಾರ್ ಎಕ್ಸಾಂಪಲ್, ನಿಮಗೆ ಅವರ ಟಾರ್ಗೆಟ್ ಅಲ್ಲ. ಬಟ್ ಎಂತ ಆಗುತ್ತೆ ಅಂದ್ರೆ, ಇವತ್ತೇ ರಪ್ಪ ಬಿಗ್ ಬಾಸ್ ಹೇಳ್ತಾರೆ ಇವತ್ತು ನಾಮಿನೇಟ್ ಮಾಡುವಾಗ ಇವತ್ತೇ ನಿಮಗೆ ಒಂದು ರೀಸನ್ ಕೊಡಬೇಕು. ನೀವು ಎಲ್ಲೋ ಕಡೆ ಇವತ್ತೇ ಫಾರ್ ಎಕ್ಸಾಂಪಲ್ ನಾನು ಯಾರ್ದು ಹೆಸರು ತಗೊಳ್ಳಿ, ಧನುಷ್ದ ಹೆಸರು ತಗೊಳ್ತೀನಿ. ಇವತ್ತೇ ಅವರು ಎಂತ ಪಾತ್ರ ತುಳಿಲಿಲ್ಲ, ಓಕೆ ಅದೇ ಬಿಡಿ. ಇವತ್ತೇ ನಾನು ಅವರಿಗೆ ಒಂದು ಚಿಕ್ಕ ಒಂದು ನೋಟಿಸ್ ಮಾಡಿದ್ದೀನಿ, ಇವರು ಯಾಕೆ ಮಾರೆ ಒಂದು ಕೆಲಸ ಮಾಡಲ್ಲ, ಅವರಿಗೆ ಇವತ್ತು ಹೇಳಿದ್ದೀನಿ ಇದೇ ಮಾಡಲಿಕ್ಕೆ, ಸುಮ್ಮನೆ ಬಿಟ್ಟು ಹೋಗಿದ್ದಾರೆ. ಇದೇ ನಾನು ನೋಟಿಸ್ ಮಾಡಿ ನನ್ನ ಮನಸ್ಸಲ್ಲಿ ಇಡ್ತೀನಿ. ಅಲ್ಲೇ ನಾನು ಹೇಳಲಿಲ್ಲ, ಮನಸ್ಸಲ್ಲಿ ಇಡ್ತೀನಿ ಅನ್ಕೊಳ್ಳಿ. ಆ ನಾಮಿನೇಷನಲ್ಲಿ ಅದೇ ರೀಸನ್ ಕೊಡ್ತೀನಿ ನಾನು ರಿಯಲ್ ಆಗಿ, ಅಂದರೆ ಹೀಗೆ. ಸೊ ಅವರಿಗೆ ಸ್ವಲ್ಪ ಹಾಗೇನಾ, ಅವರು ಯಾಕೆ ಹಂಗೆ ಥಿಂಕ್ ಮಾಡಿದ್ರು, ಹಾಗೆ ಇದ್ರೆ ನಿಮಗೆ ಅಲ್ಲಿ ಹೇಳ್ಬೇಕಿತ್ತಲ್ವಾ, ಇಲ್ಲಿ ಯಾಕೆ? ಸೊ ಅದೆಲ್ಲ ಕ್ವೆಶನ್ಸ್ ಬರುವಾಗ ಸಿಚುವೇಶನಲ್ಲಿ ಮ್ಯಾಮ್ ನಿಮಗೆ ನಾನು ಅರ್ಥ ಮಾತಾಡಿ ಅಂದರೆ ನೀನು ಹಾಗೆ ಯಾಕೆ ಹೇಳಿದ್ಯಾ, ನೀನು ಯಾರು ನನಗೆ ಹಾಗೆ ಹೇಳಲಿಕ್ಕೆ? ಸೊ ಗಲಾಟೆ ಹೇಗಂದ್ರೆ ಸಣ್ಣ ಕಿಡಿ, ಸಣ್ಣ ಒಂದು ಚಿಕ್ಕ ಸಾಕು, ಅದೇ ಒಂದು ದೊಡ್ಡದಾಗುತ್ತೆ. ಸೊ ಹಾಗೆ